ನಮಸ್ತೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಲೇಖಪ್ರಿಯಾಸ್ ನಮಸ್ತಿತ್ತು ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಟ್ರಾವೆಲಿಂಗ್ ವ್ಲಾಗ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ದಟ್ ಮೀನ್ಸ್ ಬ್ಯೂಟಿಫುಲ್ ಆಗಿರುವಂತಹ ವಂಡರ್ಫುಲ್ ಆಗಿರುವಂತಹ ಎಕ್ಸೈಟ್ಮೆಂಟ್, ಏನೋ ಒಂದು ರೀತಿ ಅಚ್ಚರಿಯಾಗುವಂತಹ ಒಂದು ಅನುಭವ ಕೊಟ್ಟಂತಹ ವ್ಲಾಗ್. ಅದು ನಿಮ್ಗೆ ಹೇಗೆ ಅನಿಸ್ತು ಅಂತ ಈಗಾಗಲೇ ನೀವು ನೋಡಿದ್ದೀರಾ. ಈಗ ನೆಕ್ಸ್ಟ್ ನಾವು ಶೃಂಗೇರಿ ಆದ ನಂತರ ಎಲ್ಲಿಗೆ ಹೋದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಶಾಂತಿಯುತವಾದಂತಹ ಸ್ಥಳ, ನನಗಂತೂ ಪರ್ಸ್ನಲ್ ಆಗಿ ಮೋಸ್ಟ್ ಫೇವ್ರೆಟ್ ಆಗಿರುವಂತಹ ಸ್ಥಳ ನಮ್ಮ ರಾಷ್ಟ್ರಕವಿ ರಸ ಋಷಿ ಕುವೆಂಪು ಅವರ ಹುಟ್ಟಿದ ಸ್ಥಳ. ಹೌದು, ಅದು ನಾನು ನೋಡಬೇಕು ಅಂತ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ. ನನ್ನ ಮದುವೆ ಆದ ಹೊಸದರಲ್ಲಿ ಅಲ್ಲಿಗೆ ನಾವು ಒಂದ್ಸಲ ಹೋಗಿದ್ವಿ. ತುಂಬಾ ಬ್ಯೂಟಿಫುಲ್, ಅಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುವಂತಹ ಒಂದು ನೇಚರ್, ಪ್ರಕೃತಿಯ ತಾಣ ಅಲ್ಲಿದೆ. ಅದರಲ್ಲೂ ಸಾಯಂಕಾಲದ ಟೈಮ್ ಹೋಗ್ಬಿಟ್ರಂತೂ ಈ ಒಂದು ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆ ಚಿಮ್ಮು ಮಳೆ ಬೀಳ್ತಾ ಇರಬೇಕು. ಅಂತಹ ಟೈಮಲ್ಲಿ ಸಂಜೆ ಹೊತ್ತು ನೀವು ಹೋಗ್ಬಿಟ್ರೆ ತುಂಬಾ ಸೂದಿಂಗ್ ಎಫೆಕ್ಟ್ ಸಿಗುತ್ತೆ. ಮನಸ್ಸಿಗೆ ಎಂತಹ ನೋವಿದ್ರು, ಎಂತಹ ದೇಹದಲ್ಲಿ ಎಂತಹ ಕಾಯಿಲೆ ಇದ್ರೂ ಆ ಕಾಯಿಲೆಲ್ಲ ಓಡಿ ಹೊರಟೋಗ್ಬಿಡುತ್ತೆ. ಅಂತಹ ಒಳ್ಳೆ ಪ್ರಕೃತಿಯ ತಾಣ. ಹಾಗೆ ಕವಿ ಕುವೆಂಪುರವರ ಹುಟ್ಟಿದ ಒಂದು ಜನ್ಮ ಸ್ಥಳ ಕುಪ್ಪಳ್ಳಿಯ ಅವರ ಮನೆಯನ್ನು ನೋಡಿಕೊಂಡು ಅಲ್ಲಿ ಒಳಗಡೆ ಶೂಟ್ ಮಾಡೋಕ್ಕೆ ಬಿಡಲ್ಲ. ನಾವು ಆಚೆ ಕಡೆಯಿಂದನೇ ನಿಮ್ಮ ಜೊತೆ ಸಾಧ್ಯವಾದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ನನ್ನ ಮೋಸ್ಟ್ ಫೇವ್ರೆಟ್ ಕುಪ್ಪಳ್ಳಿಗೆ ಹೋಗಿ ಬರೋಣ. ಫ್ರೆಂಡ್ಸ್, ಎ ಗ್ರೇಟ್ ಸರ್ಪ್ರೈಸ್ ನಿಮಗೋಸ್ಕರ ಕಾದಿದೆ. ಎಸ್, ನಾವೀಗ ಬಂದಿರೋದು ರಾಷ್ಟ್ರಕವಿ ಕುವೆಂಪು ಅವರ ಮನೆ, ಅವರು ವಾಸವಾಗಿದ್ದಂತಹ, ಅವರು ಹುಟ್ಟಿದ ಸ್ಥಳವಾಗಿರುವಂತಹ ಕುಪ್ಪಳ್ಳಿಗೆ. ಅವರು ಹುಟ್ಟಿ ಬೆಳೆದಂತಹ ಊರು ಕುಪ್ಪಳ್ಳಿ. ಅವರು ಜೀವನ ಮಾಡಿ ವಾಸ ಮಾಡಿದಂತಹ ಮನೆಗೆ ಬಂದಿದ್ದೀವಿ. ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ವಿಡಿಯೋ ಕವರೇಜ್ ಮಾಡೋದು ಪ್ರೊಹಿಬಿಷನ್. ಸೊ ನಾನು ಹೊರಗಡೆಯಿಂದನೇ ನಿಮ್ಗೆ ತೋರಿಸ್ತೀನಿ, ನೋಡಿ. ಇದು ನೋಡಿ ಹೊರಗಡೆಯ ಚಿತ್ರಣ, ಕುವೆಂಪು ಅವರ ಮನೆ. ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಮನೆ, ಅವರು ಬಾಳಿ ಬದುಕಿದಂತಹ ಮನೆ, ಅವರು ಹುಟ್ಟಿರುವಂತಹ ಮನೆ, ಪ್ರಕೃತಿಯ ಮಡಿಲು. ಇಂಥ ಪ್ರಕೃತಿಯ ತಾಣವಾದಂತಹ ಒಂದು ಮಡಿಲಲ್ಲಿ ಹುಟ್ಟಿರುವಂತಹ ಕುವೆಂಪುರವರು, ಅವರು ಕವಿಯಾಗಿರುವಂತಹ ಒಂದು ವಿಚಾರ ನಿಜವಾಗಿಯೂ ಅದು ಸ್ವಾಭಾವಿಕ ಬಂದೇ ಬರುತ್ತೆ. ಅಂತಹ ಪ್ರಕೃತಿಯ ತಾಣ. ಇದು ಕುವೆಂಪುರವರ ಮನೆಗೆ ಹೋಗುವಂತಹ ಎಂಟ್ರೆನ್ಸ್ ಆಗುವಂತಹ ಒಂದು ಹಾದಿಯಲ್ಲಿ ಅದಕ್ಕಿಂತಲೂ ಮುಂಚೆ ಇರುವಂತಹ ಅವರ ಒಂದು ಕವನದ ಸಾಲುಗಳು, ಅವರ ಮನೆ ಬಗ್ಗೆ ಬರೆದಿರುವಂತಹ ಸಾಲುಗಳು. ಇದು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಅದನ್ನ ಸ್ವಲ್ಪ ನೀವು ಪಾಸ್ ಮಾಡಿಕೊಂಡು ಇದನ್ನ ಓದಿ. ತುಂಬ ಒಳ್ಳೆಯ ಸಾಲುಗಳು. ಅವರು ಆಡಿ ಬೆಳೆದು ಓದಿ ತಮ್ಮ ಬದುಕನ್ನು ಕಳೆದಂತಹ ಮನೆ, ಅದರ ವರ್ಣನೆ, ಅವರ ಮನೆಯ ವರ್ಣನೆ, ಅವರ ಬಾಳಿನ ವರ್ಣನೆ. ಈ ಒಂದು ಜಾಗ, ನಾವು ಹೋಗಿರುವಂತಹ ಪ್ರಕೃತಿಯ ತಾಣವಾದ ಈ ಮನೆ, ಕುವೆಂಪುರವರ ಮನೆ, ಇದನ್ನ ಕರ್ನಾಟಕದ ಶಾಂತಿ ನಿಕೇತನ ಅಂತಲೇ ಕರಿಬಹುದು. ನನ್ನ ವೈಯಕ್ತಿಕ ಮನೋಭಾವನೆಯನ್ನು ನಾನು ಹೇಳ್ತಾ ಇದ್ದೀನಿ. ಇದು ಖಂಡಿತವಾಗಿಯೂ ನಮ್ಮ ಕರ್ನಾಟಕದ ಶಾಂತಿ ನಿಕೇತನ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನನ್ನ ಮನಸ್ಸಿನ ಭಾವನೆಯನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಯುಗದ ಕವಿಗೆ, ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು. ಆಹಾ, ಎಂತಹ ಸಾಲುಗಳು ಅಲ್ವೇ. ಇದನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ದಿನಾಂಕ ಹಾಗೂ ಈ ಒಂದು ಸ್ಥಳವನ್ನು ಎಕ್ಸಿಬಿಷನ್ ಮಾಡಿ ಮ್ಯೂಸಿಯಂ ಮಾಡಿರುವಂತಹ ಒಂದು ಇದನ್ನ ಓಪನಿಂಗ್ ಮಾಡಿರುವಂತಹ
ವ್ಯಕ್ತಿಗಳು, ಅದರ ಒಂದು ವರ್ಣನೆ, ಒಂದು ಡೇಟೆಲ್ಲ ಹಾಕಿದ್ದಾರೆ. ಈ ಕವಿ ಮನೆ ಏನಿದೆ ಇದರ ಅಕ್ಕಪಕ್ಕ ಹಿಂಭಾಗದ ಒಂದು ಪ್ರಕೃತಿಯ ತಾಣದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಒಳ್ಳೆಯ ಪ್ರಕೃತಿಯ ತಾಣ. ಹಿಂದ್ಗಡೆ ತೋಟ ಇದೆ, ಅಲ್ಲಿ ತೆಂಗು, ಅಡಿಕೆ, ಆಮೇಲೆ ಬಾಳೆ ತೋಟ, ಸಂಪೂರ್ಣ ಎಲ್ಲ ರೀತಿಯ ಒಂದು ತುಂಬಿ ತುಳುಕಾಡುವಂತಹ ಪ್ರಕೃತಿಯ ಮಾತೆ. ನಿಜವಾಗಿಯೂ ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್, ಅಮೇಝಿಂಗ್ ಆಗಿದೆ. ನೋಡ್ಕೊಂಬಂದ್ರಲ್ಲ, ಕುಪ್ಪಳ್ಳಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮಸ್ಥಳವಾದ ಆ ಮನೆಯ ಹೊರಾಂಗಣ ಚಿತ್ರಣ ಹೇಗಿತ್ತು ಅಂತ ನಿಮಗೆ ತೋರಿಸ್ದೆ. ಈಗ ಕವಿಶೈಲಕ್ಕೆ ನಾವು ಹೋಗ್ಬರೋಣ. ಕವಿಶೈಲ ಅಂತೂ ನನಗೆ ಅದೇ ಪ್ಲೇಸ್ ಮೋಸ್ಟ್ ಫೇವ್ರೆಟ್. ಅಂತಹ ಪ್ರಕೃತಿಯ ತಾಣದಲ್ಲಿ ಹುಟ್ಟಿರುವಂತಹ ಮಹಾನ್ ಕವಿ ಕುವೆಂಪು ನಿಜವಾಗಿಯೂ ಕವಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವೇ ಇಲ್ಲ. ಅಂತಹ ಪ್ರಕೃತಿಯ ಸೌಂದರ್ಯದ ತಾಣ ಅದು ನಿಜವಾಗಿಯೂ. ಅಲ್ಲಿ ಒಂದು ಕೆಲವಾರು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕವಿಶೈಲ ಮೈ ಮೋಸ್ಟ್ ಫೇವ್ರೆಟ್. ಕುಪ್ಪಳ್ಳಿಯಲ್ಲಿ ಕವಿಶೈಲ, ಅಲ್ಲಿ ಕುವೆಂಪು ಅವರ ಒಂದು ಸಮಾಧಿ ಕೂಡ ಇದೆ. ಸಮಾಧಿ ಅಂತ ಹೇಳೋಕ್ಕೂ ತುಂಬ ಕಷ್ಟವಾಗ್ತಿದೆ, ಯಾಕಂದರೆ ಆ ಸಮಾಧಿ ಅಲ್ಲ, ಅದು ಒಂದು ದೇವಾಲಯ. ಆ ದೇವಾಲಯದ ಸ್ಥಳವನ್ನು ನಿಮ್ಮ ಜೊತೆ ನಾನು ಶೂಟ್ ಮಾಡಿ ಶೇರ್ ಮಾಡಿದ್ದೀನಿ. ಅಲ್ಲೂ ಕೂಡ ನಾವು ಕೆಲವು ಕ್ಷಣಗಳನ್ನು ಕಳೆದ್ವಿ. ಅಲ್ಲಿ ಬಿಟ್ಟು ಬರೋಕ್ಕೆ ಖಂಡಿತವಾಗಿಯೂ ಮನಸ್ಸಿರಲಿಲ್ಲ, ಆದರೂ ಕೂಡ ಬರಲೇಬೇಕಲ್ವ, ನಮ್ಮೂರಿಗೆ ನಾವು ಬರಲೇಬೇಕು. ಮತ್ತು ಇನ್ನೊಂದು ಜನ್ಮ ಇತ್ತು ಅಂದರೆ ನಿಜವಾಗಿಯೂ ಅಂತಹ ಪ್ಲೇಸಲ್ಲಿ ನಾನು ಹುಟ್ಟು ಬರಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅಷ್ಟು ಇಷ್ಟವಾಗಿರುವಂತಹ ಪ್ಲೇಸ್ ನನಗೆ ಆ ಕುಪ್ಪಳ್ಳಿ. ಸರಿ, ಬನ್ನಿ ಹಾಗಾದರೆ ಜಾಸ್ತಿ ಮಾತಬೇಡ, ಕವಿಶೈಲಕ್ಕೆ ಹೋಗ್ಬರೋಣ. I feel cozy, yeah. Can you hold up? Don't need no coffee yet. Got no makeup. How do you look so fine? Bust up. How did I make you mine? Stay a minute, another minute. Hold on a second, I love this moment, yeah. Stay a minute, another minute. Hold on a second, I love this moment, yeah. Don't you love when we take our time to make love? Promise you I'm not wasting time in the bathtub. We don't gotta rush, no. Never gonna rush, no. Our life's in a slow-mo, always in a slow-mo. I still show up on time. Stay a minute, another minute. Hold on a second, I love this moment, yeah. Stay a minute, another minute. Hold on a second, I love this moment, yeah. Stay a minute, another minute. Hold on a second, I love this moment, yeah. Stay a minute, another minute. Hold on a second, I love this moment, yeah.
ಈ ಬಂಡೆಯ ಮೇಲೆ BM ಶ್ರೀ ಕುವೆಂಪುರವರು ಅವರ ಸಾಕ್ಷಾತ್ ಹಸ್ತಾಕ್ಷರ ಇರುವಂತಹ ಒಂದು ಸ್ಥಳ. ತುಂಬಾ ಸಂತೋಷ ಆಗುತ್ತೆ. ಅದನ್ನು ಯಾರು ಹಾಳು ಮಾಡಬಾರ್ದು. ಇದೊಂದು ಆಸ್ತಿ, ಕರ್ನಾಟಕದ ಆಸ್ತಿ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಕೂಡ. ಈ ಒಂದು ಬೋರ್ಡ್ ಮೇಲೆ ಆ ಒಂದು ಸೂಚನೆ ಕೂಡ ಬರೆದಿದ್ದಾರೆ. ಇದು ಕೂಡ ಪ್ರಕೃತಿಯ ತಾಣದಿಂದ ಕೂಡಿದೆ. ಇಲ್ಲಿ ಆ ಕವಿಗಳು BM ಶ್ರೀ ಅವರು, ಕವಿ ಕುವೆಂಪು ಅವರೆಲ್ಲ ಬಂದು ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಂತಹ ಸ್ಥಳ ಈ ಕವಿಶೈಲ. ಇಲ್ಲೇ ಕವಿ ಕುವೆಂಪು ಅವರು ವಿಶ್ರಾಂತಿ ಮಾಡ್ತಾ ಇರುವಂತಹ ಸ್ಥಳ. ಅಂದರೆ ಅವರು ದೈವಾಧೀನರಾಗಿದ್ದಾರೆ. ಅವರು ಒಂದು ವಿಶ್ರಾಂತಿ ಮಾಡ್ತಾ ಇರುವಂತಹ ದೇವಾಲಯ ಅಂತಲೇ ನಾನು ಕರಿತೀನಿ. ಸಮಾಧಿ ಅಂತ ಅನ್ನೋಕ್ಕೆ ನಂಗೆ ಮನಸ್ಸಾಗಲ್ಲ. ನಾನು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ, ನನ್ನ ವ್ಯೂವರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಅವರಲ್ಲಿ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು ಏನಂದರೆ, ನೀವು ಒಂದೇ ಒಂದು ಸಾರಿ ಈ ನಮ್ಮ ಕರ್ನಾಟಕದ ಶಾಂತಿ ನಿಕೇತನ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಈ ಕುಪ್ಪಳ್ಳಿ, ಈ ಪ್ಲೇಸಿಗೆ ಪ್ಲೀಸ್ ಒಂದು ಸಾರಿ ಇದನ್ನು ಭೇಟಿ ಕೊಡಿ. ಖಂಡಿತವಾಗಿಯೂ ನೋಡುವಂತಹ ಪ್ಲೇಸ್. ಇಲ್ಲಿ ಏನಿದೆ ಮಹಾ ಅಂತ ಖಂಡಿತವಾಗಿಯೂ ಇದನ್ನ ತಾತ್ಸರ ಮಾಡಬೇಡಿ. ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಿ, ಶೃಂಗೇರಿಗೆ ಹೋಗ್ತೀರಿ, ಹೊರನಾಡು, ಈ ಪ್ಲೇಸಸ್ಗೆಲ್ಲ ಹೋಗಿರ್ತೀರಿ. ಆದರೆ ಕುಪ್ಪಳ್ಳಿ ಆನ್ ದ ವೇ ಅಲ್ಲೇ ಬರುತ್ತೆ. ಇದಕ್ಕೂ ನೀವು ಹೋಗಲೇಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಕರ್ನಾಟಕದ ಆಸ್ತಿ, ರಸಋಷಿ ಕವಿ ಕುವೆಂಪುರವರ ಜನ್ಮಸ್ಥಳ. ಇಲ್ಲಿ ಹೋದರೆ ನೀವು ಖಂಡಿತವಾಗಿಯೂ ಏನೋ ಒಂದು ರೀತಿಯ ಮನಸ್ಸಿಗೆ ಶಾಂತಿ, ನೆಮ್ಮದಿ ಪಡ್ಕೊಂಡು ಬರ್ತೀರಾ. ಹಾಗೂ ನಮ್ಮ ಕವಿ ಕುವೆಂಪು ಅವರ ಆ ಒಂದು ರಸಋಷಿಗೆ ನಮ್ಮ ಆತ್ಮ ಸಮರ್ಪಣೆಯಾಗಿರುವಂತಹ ಮನೋಭಾವನೆ, ಅವರ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ನಾಡಿಗೆ, ನಮ್ಮ ಕನ್ನಡ ನುಡಿಗೆ ಮಾಡಿರುವಂತಹ ಒಂದು ಕೊಡುಗೆಗೆ ನಾವು ಅಲ್ಲಿ ಭೇಟಿ ಕೊಡೋದೇ ನಮ್ಮ ಒಂದು ಕಾಣಿಕೆ, ಅವರ ಕೊಡುಗೆ ಕೊಡುವಂತಹ ನಮ್ಮ ಕಾಣಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಖಂಡಿತವಾಗಿ ಒಂದು ಸಾರಿ ಭೇಟಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವಿಲ್ಲಿ ಹೋಗಿದ್ವಿ. ಈ ಪ್ಲೇಸ್ ಮೈ ಮೋಸ್ಟ್ ಫೇವ್ರೆಟ್. ಒಂದೇ ಸರಿ ಇದನ್ನ ಭೇಟಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಆಶು ಅಂತೂ ತುಂಬಾ ಎಂಜಾಯ್ ಮಾಡ್ದ. ಅವ್ನಿಗೇನೋ ಒಂದು ರೀತಿ ಬೇರೆಯೇ ಅನುಭವ ಸಿಕ್ತು. ಈ ವಿಡಿಯೋ ಲಾಸ್ಟ್ ತನಕ ನೀವು ನೋಡಿ. ನಾನು ಲಾಸ್ಟಿಗೆ ನಾನು ಕೊಡುವಂಥ ಇಂಟ್ರೋದಲ್ಲಿ ಕೆಲವೊಂದು ಮಾತುಗಳನ್ನು ಆಶು ಬಗ್ಗೆ ಹೇಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ನಾನು ಯಾವುದೇ ರೀತಿಯ ಎಕ್ಸಾಜರೇಟ್ ಮಾಡ್ತಾಯಿಲ್ಲ. ಅವನು ಏನು ಹೇಳಿದ್ನೋ ಅದನ್ನ ನಿಮ್ಮ ಜೊತೆಗೂ ಕೂಡ ಹಂಚ್ಕೊಂಡಿದ್ದೀನಿ. ಅವನು ಕೂಡ ಎಂಜಾಯ್ ಮಾಡ್ದ. ಯಾವುದೋ ಒಂದು ಬೇರೆ ಒಂದು ಮೂಡಲ್ಲಿ ಅವನು ಹೊರಟು ಹೋಗಿದ್ದ. ನನಗೊಂಥರ ಆಶ್ಚರ್ಯ ಆಯಿತು ಅವನ ಮಾತುಗಳನ್ನು ಕೇಳಿ. ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಇತ್ತು ನಮ್ಮ ಟ್ರಿಪ್. ತುಂಬ ನೋಡಿ, ಈ ಪ್ಲೇಸಲ್ಲಿ ನಾವು ಯಾರೂ ಅವ್ನಿಗೆ ಹೇಳೇ ಇರಲಿಲ್ಲ. ಅವನು ತಾನಾಗಿ ಹೋಗಿ ಈ ಪೋಸಲ್ಲಿ ಅವ್ನು ಕೂತ್ಕೊಂಡ. ಆಶ್ಚರ್ಯ ಆಯಿತು. ಇದು ನಿಜ ಕೂಡ. ಸೊ ನಾನು ಹೇಳ್ತಾ ಇದ್ದೆ, ಈ ರೀತಿ ಇತ್ತು ನಮ್ಮ 2 ಡೇಸ್ ಟ್ರಿಪ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಬರ್ತಾ ಈ ರೀತಿ ನಾವು ಚುಮ್ಮು ಮಳೆ, ಸಂಜೆ ಟೈಮ್ ವಾಪಸ್ ಬರಬೇಕಾದ್ರೆ ಈ ರೀತಿ ಮಳೆಯಲ್ಲಿ ನಾವು ತುಂಬ ಚೆನ್ನಾಗಿ ಟ್ರಿಪ್ನ ಎಂಜಾಯ್ ಮಾಡಿದ್ವಿ. ಮಳೆ ಸ್ಟಾರ್ಟ್ ಆಯಿತು. ಬರ್ತಾ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬ ಕತ್ಲಾಯಿತು. ಶಿವಮೊಗ್ಗ ಬಿಟ್ಟ ತಕ್ಷಣವೇ ತುಂಬ ಜಾಸ್ತಿ ಮಳೆ ಬಂತು. ಚನ್ನಗಿರಿಯಲ್ಲಿ ತುಂಬ ಜಾಸ್ತಿ ಮಳೆ ಬಂದುಬಿಟ್ಟು ಲೈಟ್ನಿಂಗ್, ಥಂಡರ್ ಸ್ಟಾರ್ಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ವಲ್ಪ ಸೈಡಿಗೆ ನಾವು ನಿಲ್ಲಿಸ್ಬೇಕಾಗಿ ಬಂತು. ಸೈಡಿಗೆ ನಿಲ್ಲಿಸಿ ಅಲ್ಲಿ ಢಾಬಾ ಸಿಕ್ತು. ಅಲ್ಲಿ ನಾವು ಟೀ ಹಾಗೂ ಬ್ರೆಡ್ ತಿಂದ್ವಿ. ಸೊ ಈ ರೀತಿ ಇತ್ತು ನಮ್ಮ ಶಾಂತಿ ನಿಕೇತನ, ಕರ್ನಾಟಕದ ಶಾಂತಿ ನಿಕೇತನ ಕುಪ್ಪಳ್ಳಿಯ ಟ್ರಿಪ್. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಖಂಡಿತವಾಗಿಯೂ ಇಷ್ಟ ಆಗೇ ಆಗುತ್ತೆ. ಲೈಕ್ ಬಟನ್ ಪ್ರೆಸ್ ಮಾಡಿ. ವಾವ್, ಹೌದಲ್ವಾ? ಎಷ್ಟು ಸೂಪರ್ ಆಗಿತ್ತು ಅಲ್ವಾ? ನಮ್ಮ ಕವಿ ಕುವೆಂಪುರವರ ಆ ಒಂದು ಕವಿಶೀಲ, ಅವರ ಒಂದು ವಿಶ್ರಾಂತಿಯಾಗಿ ಮಲಗಿರುವಂತಹ ಆ ದೇವಾಲಯ, ಹಾಗೂ ಅವರ ಸೈನ್ ಇರುವಂತಹ, ಅವರ ಹಸ್ತಾಕ್ಷರ ಇರುವಂತಹ ಆ ಒಂದು ಬಂಡೆಯ ಜಾಗ ಎಷ್ಟು ಸೂದಿಂಗ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ನಮ್ಮ ಒಂದು ಫೋಟೋಸ್, ನಮ್ಮ ಒಂದು ಪಿಕ್ಸ್ ಹಾಗೂ ವಿಡಿಯೋಸ್ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಳಿಸೋದನ್ನು ಮರಿಬೇಡಿ. ಇಲ್ಲಿಗೆ ನಮ್ಮ ಈ ಒಂದು ಟ್ರಾವೆಲಿಂಗ್
ಟ್ರಿಪ್ ಏನಿತ್ತು, ನಮ್ಮ ಟ್ರಿಪ್ ವ್ಲಾಗ್ ಇಲ್ಲಿ ಮುಕ್ತಾಯ ಆಗುತ್ತೆ. ನಾನು ಕುಪ್ಪಳಿಂದ ಮತ್ತೆ ಮುಗೀತು. ಅಲ್ಲಿಂದ ನಾವು ಸೀದಾ ತೀರ್ಥಹಳ್ಳಿಗೆ ಬಂದು ತೀರ್ಥಹಳ್ಳಿ ಟು ಶಿವಮೊಗ್ಗ ಟು ಚಿತ್ರದುರ್ಗ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಗಲೇ ಒಂದು 9:30 10 o'clock ಆಗಿತ್ತು. ಶಿವಮೊಗ್ಗದಲ್ಲಿ ನಾವು ಊಟ ಮುಗಿಸ್ಕೊಂಡು ಬಂದು ಮನೇಲಿ ರೆಸ್ಟ್ ಮಾಡಿದ್ವಿ. ಹೀಗಿತ್ತು ನಮ್ಮ ಟ್ರಾವೆಲಿಂಗ್ ವ್ಲಾಗ್. ತುಂಬಾ ಸಂತೋಷಪಟ್ವಿ. ಅದರಲ್ಲೂ ಕುಪ್ಪಳ್ಳಿ, ನನ್ನ ಮಗ ಕುಪ್ಪಳಿಂದ ವಾಪಸ್ ಬರಬೇಕಾದ್ರೆ, ಮಮ್ಮಿ ನಮ್ಗೆ ಯಾಕೋ ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ, ನನ್ನ ಮನಸ್ಸೆಲ್ಲ ಅಲ್ಲಿ ಕವಿಶೈಲದಲ್ಲೇ ಇದೆ, ನಾನು ಮಾತ್ರ ಬರ್ತಾ ಇದ್ದೀನಿ ಅಂತ ಒಂದು ನಾವೇನು ಹೇಳ್ಕೊಡ್ಲೇ ಇಲ್ಲ ಅವನಿಗೆ, ನಮ್ಮ ಆಶುಗೆ. ಅವನೇ ಇದನ್ನ ಬಾಯ್ಬಿಟ್ಟು ಹೇಳ್ದ. ಅದು ಯಾಕೆ ಆ ರೀತಿ ಹೇಳಿದ್ನೋ ನನಗಂತೂ ಗೊತ್ತಿಲ್ಲ. ಈ ಮ್ಯಾಟ್ರನ್ನ ನನ್ನ ಮನೆಯವ್ರ ಜೊತೆ ಕೂಡ ನಾನು ಶೇರ್ ಮಾಡಿಕೊಂಡೆ. ನಾನು ಒಬ್ಬನೇ ಬರ್ತಾ ಇದ್ದೀನಿ, ನನ್ನ ಮನಸ್ಸೆಲ್ಲ ಅಲ್ಲಿ ಕವಿಶೈಲದಲ್ಲೇ ಇದೆ ಮಮ್ಮಿ ಅಂತ ಆ ಒಂದು ಬಂಡೆಗಳೇನು ಫ್ರೇಮ್ಸ್ ಎಲ್ಲ ಇದೆಯಲ್ಲ ಅದರಿಂದ ಆಚೆ ಬರ್ತಾ ಅವ್ನು ಹೇಳ್ದ. ಅದೇನೋ ಗೊತ್ತಿಲ್ಲ, ಯಾಕೋ ಇದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಬಿಕಾಸ್ ಯು ಆರ್ ಮೈ ಫ್ಯಾಮಿಲಿ, ಸೊ ಶೇರ್ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಟ್ರಾವೆಲಿಂಗ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದನ್ನ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಎಂಟರ್ಟೈನ್ಮೆಂಟ್ ಸಿಗುವಂತಹ ವ್ಲಾಗ್. ಖಂಡಿತವಾಗಿಯೂ ನೀವು ನೋಡಿ, ಹಾಗೂ ಖಂಡಿತವಾಗಿಯೂ ನಿಮಗೆ ಪೈಸಾ ವಸೂಲ್ ವ್ಲಾಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ನೋಡಿ, ಆನಂದ ಪಡಿ. ಒಂದೊಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಇಷ್ಟ ಆಗಿದ್ರೆ ಮಾತ್ರ. ಓಕೆನಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್. ಒಂದು ವಿಷಯ ಹೇಳಬೇಕು. ಖಂಡಿತವಾಗಿಯೂ ಯಾರಾದರೂ ನೀವು ಇದುವರೆಗೂ ನೀವು ಕುಪ್ಪಳಿಗೆ ಹೋಗದೇ ಇದ್ದರೆ ಖಂಡಿತವಾಗಿಯೂ ಪರ್ಸ್ನಲ್ ಆಗಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಸಾರಿ ಈ ಒಂದು ಮಳೆಗಾಲದಲ್ಲಿ, ಖಂಡಿತವಾಗಿಯೂ ಐ ಪ್ರಿಫರ್ ಮಳೆಗಾಲದಲ್ಲಿ ನೀವು ಸಂಜೆ ಹೊತ್ತಲ್ಲಿ ನೀವು ಕುಪ್ಪಳ್ಳಿಗೆ ಆ ಕವಿಶೈಲಕ್ಕೆ ಹೋಗಿ ಬಂದರೆ ನೀವು ತುಂಬಾ ಅದೃಷ್ಟವಂತರು. ಆ ಕುಪ್ಪಳ್ಳಿ, ಆ ಪ್ಲೇಸ್, ಆ ಮನೆ, ಆ ಕವಿಶೈಲ ತುಂಬಾ ಅದೃಷ್ಟವಂತರು ಆಗ್ತೀರಾ. ಇದು ನನ್ನ ಪರ್ಸ್ನಲ್ ಸಜೆಷನ್. ಸೊ ನೀವು ಶೃಂಗೇರಿಗೆ ಹೋಗಿ ಬಂದಿದ್ರೆ ತುಂಬ ಒಳ್ಳೆಯದು. ಕುಪ್ಪಳಿಗೆ ಹೋಗದೆ ಇರೋರು ಕುಪ್ಪಳಿ ಖಂಡಿತವಾಗಿ ಹೋಗಿ ಬನ್ನಿ. ಏನು ಕವಿಶೈಲನ ಒಂದು ಮನೆನ ಅಂತ ಖಂಡಿತವಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಅದು ನಮ್ಮ ಕರ್ನಾಟಕದ ಆಸ್ತಿಯಾಗಿರುವಂತಹ ರಾಷ್ಟ್ರಕವಿ ಕುವೆಂಪುರವರ ಮನೆ. ಅದು ಪವಿತ್ರವಾದ ಸ್ಥಳ. ಅದೇ ರೀತಿ ಪವಿತ್ರವಾದ ಆ ಕವಿ ಕುವೆಂಪುರವರು ವಿಶ್ರಾಂತಿ ಮಾಡ್ತಾ ಇರುವಂತಹ ದೇವಾಲಯ ಅಲ್ಲಿದೆ. ನೀವು ನೋಡ್ಕೊಂಬನ್ನಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಒನ್ಸ್ ಅಗೇನ್ ಬಾಯ್.